ಮಾಡಿದ್ನೋ ಅದೇ ಆಗೋಯ್ತು. ನಮ್ಮ ಮನೆಯವ್ರಿಗೆಲ್ಲ ಇದೇ ಬೇಕಿತ್ತು. ಅವ್ರು ಹೇಳಿದ್ರು ಮೋಸ ಹೋಗ್ತೀಯ ಬೇಡ ಬೇಡ ಅಂತ. ನಾನು ಅವ್ರ ಮಾತು ಕೇಳದೆ ತಪ್ಪು ಮಾಡಿಬಿಟ್ಟೆ. ಕೊನೆಗೂ ಮೋಸ ಹೋಗ್ಬಿಟ್ಟೆ. ನಾನು ಎಲ್ಲಿ ಹೋಗ್ಲಿ ಈಗ? ನನಗೆ ಯಾರಿದ್ದಾರೆ? ನಾನು ಏನು ಮಾಡಲಿ? ಅಯ್ಯೋ ದೇವ್ರೆ, ನನಗೆ ಯಾಕಿಂತ ಪರಿಸ್ಥಿತಿ ಮಾಡಬೇಕು? ಅಮ್ಮಂಗೆ ಫೋನ್ ಮಾಡ್ತೇನೆ. ಹಲೋ ಹಲೋ, ಯಾರು? ಅಮ್ಮ ಅಮ್ಮ, ನಾನಮ್ಮ ನೇತ್ರ ಮಾತಾಡ್ತಾ ಇರೋದು. ನೇತ್ರ, ಏನಾಯ್ತವ? ಯಾಕೆ ಹಿಂಗೆ ಹೇಳ್ತಾ ಇದ್ದೀ? ಏನಾಯ್ತು? ಅಯ್ಯೋ ದೇವ್ರೆ. ಅಮ್ಮ ಅಮ್ಮ, ನಾನು ಮೋಸ ಹೋಗ್ಬಿಟ್ಟೆ ಅಮ್ಮ. ನಾನು ಮೋಸ ಹೋಗ್ಬಿಟ್ಟೆ ಅಮ್ಮ. ನಿನ್ನ ಮಾತು ಕೇಳದೆ ಮೋಸ ಹೋಗ್ಬಿಟ್ಟೆ. ಮತ್ತೆ ನನ್ನ ಜೀವನನ ಹಾಳು ಮಾಡ್ಕೊಬಿಟ್ಟೆ ಅಮ್ಮ. ನನ್ನ ಕೈಯಾರೆ ನಾನೇ ಹಾಳು ಮಾಡ್ಕೊಬಿಟ್ಟೆ. ನನ್ನ ಜೀವನನ ಹಾಳು ಮಾಡ್ಕೊಬಿಟ್ಟೆ ಅಮ್ಮ. ಮಿತ್ರ, ಏನಾಯ್ತು? ಏನಂತ ಸರಿಯಾಗಿ ಬಿಡ್ಸಿ ಹೇಳವ. ಯಾಕೆ ಹಿಂಗೆ ಆಡ್ತಾ ಇದ್ದೀ? ಬಾ ಮನೆಗೆ ಬವ್ವ. ಇಲ್ಲ ಅಮ್ಮ, ನಾನು ಯಾವ ಮುಖ ಹಾಕೊಂಡು ಆ ಮನೆಗೆ ಬರಲಮ್ಮ. ಬರಲಿ? ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಮ್ಮ. ನಾನಿನ್ ಬದುಕಿರಬಾರ್ದು. ನೋಡ್ ಮಗಳೇ, ಏನಾಯ್ತು ಅಂತ ಸರಿಯಾಗಿ ಬಿಡ್ಸಿ ಹೇಳು. ಹಿಂಗೆಲ್ಲ ಮಾತಾಡ್ಬೇಡ ಕಣವ. ನೀನು ನನ್ನ ಮಗಳು ಕಣವ, ನನ್ನ ಮನೆ ಲಕ್ಷ್ಮಿ. ಹಿಂಗೆಲ್ಲ ಮಾತಾಡಬಾರ್ದು ಕಣ್ಮಗರ. ಏನಾಯ್ತು ಅಂತ ಹೇಳು. ಅದೇನಾರೇ ಆಗಿರಲಿ, ಎಲ್ಲನೂ ಸರಿ ಮಾಡ್ಬೋದು. ನೀನು ಹಿಂಗೆಲ್ಲ ಮಾತಾಡಬೇಡ ಕಣಪ್ಪ. ಏನಾಯ್ತು ಹೇಳು. ಅಮ್ಮ ನನಗೆ ಮದುವೆ ಆಗಿದ್ನಲ್ಲ, ಅವನು ನನಗೆ ಮೋಸ ಮಾಡಿಬಿಟ್ಟ ಅಮ್ಮ. ಅವನಿಗೆ ಆಲ್ರೆಡಿ ಮದುವೆ ಆಗಿ ಡಿವೋರ್ಸ್ ಆಗಿ ಒಂದು ಮಗುನೂ ಇದೆ, ಮನೇಲೇ ಇದೆ ಆ ಮಗು. ನನಗೆ ಮದುವೆನೇ ಆಗಿಲ್ಲ ಅದು ಇದು ಅಂತ ಸುಳ್ಳು ಹೇಳಿ ನನ್ನ ಮದುವೆ ಮಾಡ್ಕೊಂಡು ನಂಗೆ ಮೋಸ ಮಾಡಿಬಿಟ್ಟ ಅಮ್ಮ. ಅಮ್ಮ, ನಾನಿನ್ನು ಬದುಕಲ್ಲ ಅಮ್ಮ. ನನಗೆ ಯಾರ ಜೊತೆನೂ ಬದುಕಕ್ಕೆ ಇಷ್ಟ ಇಲ್ಲ. ನನಗೆಲ್ಲ ಮೋಸ ಮಾಡೋರೆ. ಹಂಗೇನು ಆಗೋದಿಲ್ಲ. ನೀನು ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ತಲೆ ಕೆಡ್ಸ್ಕೊಬೇಡ. ಬೋವಾ, ಎಲ್ಲಿದ್ದೀ? ಬತ್ತಾ ಇದೆಯಾ? ಇಲ್ಲ ಅಮ್ಮ, ನಾನು ಬರೋದಿಲ್ಲ. ನಾನು ಎಲ್ಲಾದರೂ ಹೋಗ್ಬಿಡ್ತೀನಿ. ನಾನು ಬರೋದಿಲ್ಲ ಅಮ್ಮ. ನಿನ್ನ ಜೊತೆ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಮಾಡಿದೆ ಅಮ್ಮ. ಇನ್ನೊಂದು ಜನ್ಮ ಅಂತ ಇದ್ರೆ ನಿನ್ನ ಹೊಟ್ಟೆಲೇ ಹುಟ್ಟು ಬರ್ತೀನಮ್ಮ. ಇದೊಂದು ಈ ಸತಿ ನನ್ನ ಕ್ಷಮಿಸ್ಬಿಡಮ್ಮ. ನಾನು ಕ್ಷಮಿಸ್ಬಿಡು. ನೋಡು ನೇತ್ರ, ನಿನ್ನ ಕಾಲಿಗೆ ಬೀಳ್ತೀನಿ. ಹಿಂಗೆಲ್ಲ ಮಾತಾಡ್ಬೇಡಕನವ. ನನ್ನ ಜೀವನೇ ಹೊಡೆದೋದಂಗೆ ಆಯ್ತದೆ. ಹಿಂಗೆಲ್ಲ ಮಾತಾಡ್ಬೇಡ ಕಣ್ಮಗಳೇ. ಮನೆಗೆ ಬಾ, ಏನೂ ಆಗೋದಿಲ್ಲ. ಬಾ, ನಾನಿದ್ದೀನಿ ಬವ್ವ. ಇಲ್ಲ ಅಮ್ಮ, ಒಂದೇ ಒಂದು ಸತಿ ನಿನ್ನ ಕ್ಷಮಿಸಿದ್ದೀನಿ ಅಂತ ಹೇಳ್ಬಿಡಮ್ಮ. ನೆಮ್ಮದಿಯಾಗಿ ಸತ್ತೋಗ್ತೀನಿ. ನೀನು ಹಿಂಗೆಲ್ಲ ಮಾತಾಡಿದ್ರೆ ನೋಡು, ನಾನು ಆಮೇಲೆ ಸುಮ್ಮನೆ ಇರೋದಿಲ್ಲ. ಬಾ, ಮನೆಗೆ ಬಾ. ನೋಡು, ಮನೆಗೆ ಬಾ. ನೀನು ಬತ್ತಿ ಅಂತ ಕಾಯ್ತಾ ಇರ್ತೀನಿ ನಾನು. ಬರಲೇಬೇಕು ನೀನು. ಹಲೋ ನೇತ್ರ, ಹೇಳು. ಏನಕ್ಕೆ ಫೋನ್ ಮಾಡ್ದೆ ನನಗೆ? ನೇತ್ರ ಪ್ಲೀಸ್ ನೇತ್ರ, ತಪ್ಪಾಯ್ತು ನೇತ್ರ, ನನ್ನ ಕ್ಷಮಿಸ್ಬಿಡು. ನೋಡು, ನೀನು ಸುಳ್ಳು ಹೇಳ್ತೀಯ, ನಾನು ಸುಳ್ಳು ಹೇಳ್ತೀನಿ. ಸರಿ ಹೋಯ್ತಲ್ವಾ? ದಯವಿಟ್ಟು ಕ್ಷಮಿಸ್ಬಿಡು ನೇತ್ರ. ಇನ್ಯಾವತ್ತೂ ನಮ್ಮಿಬ್ಬರ ಮಧ್ಯೆ ಈ ಥರ ಬರೋದು ಬೇಡ. ನಾವಿಬ್ಬರು ತುಂಬ ಚೆನ್ನಾಗಿರೋಣ. ನಾನು ತುಂಬ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೋತೀನಿ ನೇತ್ರ. ಪ್ರಾಮಿಸ್, ಇದಾಗಿರೋದನ್ನ ಮರ್ತ್ಬಿಡು. ಎಲ್ಲಿದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ? ಪ್ಲೀಸ್ ವಾಪಸ್ ಬಾ ನೇತ್ರ. ಇಲ್ಲ, ಇನ್ನು ಸಾಧ್ಯ ಇಲ್ಲ. ಇನ್ನು ನಿನ್ನ ಜೊತೆ ಬದುಕೋಕೆ ಸಾಧ್ಯನೇ ಇಲ್ಲ. ನೀನು ಮಾಡಿರೋ ಮೋಸನ ನೀನು ಏನೇ ಸಮರ್ಥನೆ ಮಾಡ್ಕೊಂಡ್ರು ನಾನು ನಂಬಲ್ಲ ರಾಕೇಶ್. ನಾನು ನಿನ್ನ ಥರದವ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಬೇರೆ. ನಾನು ಆಸೆ ಪಟ್ಟ ಜೀವನನೇ ಬೇರೆ. ಆದರೆ ನಿನ್ನ ಮದುವೆ ಆದಮೇಲೆ ನನಗೊಂದು ಕ್ಷಣನೂ ನೆಮ್ಮದಿಯಾಗಿರಲಿಲ್ಲ. ಆದರೂ ಪರವಾಗಿಲ್ಲ, ನೀನು ಒಳ್ಳೆಯವನು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಜೊತೆ ಇದ್ದೆ. ಆದರೆ ನೀನು ನನಗೆ ಮೋಸ ಮಾಡಿಬಿಟ್ಟೆ. ಬೇಡ ರಾಕೇಶ್, ಇನ್ನು ಯಾವತ್ತೂ ನಾನು ನಿನ್ನ ಸಿಗೋದಿಲ್ಲ. ಈ ಪ್ರಪಂಚನ ಬಿಟ್ಟು ಹೊರಟೋಗ್ತೀನಿ ನಾನು. ಬೇಡ ನೇತ್ರ, ಪ್ಲೀಸ್ ಇಂಥ ತಪ್ಪು ಮಾಡಬೇಡ. ದಯವಿಟ್ಟು ನಾನು ಹೇಳೋದು ಸ್ವಲ್ಪ ಕೇಳು. ಬೇಡ ನೇತ್ರ, ಯಾವುದೇ ಥರ ತಪ್ಪು ನಿರ್ಧಾರ ತಗೋಬೇಡ. ನಾನು ಇದ್ದೀನಿ, ನನ್ನ ಕ್ಷಮಿಸು ಪ್ಲೀಸ್ ನೇತ್ರ. ದಯವಿಟ್ಟು ಫೋನ್ ಇಟ್ಬಿಡು. ನನ್ನ ಜೊತೆ ಮಾತಾಡ್ಬೇಡ ನೀನು. ಲೋ, ಏನಂತ ರಾಕೇಶ? ಫೋನ್ ಮಾಡಿದ್ದೇನೆ ಅವಳಿಗೆ. ಎಲ್ಲೋಯ್ತದಳಂತೆ? ಬಾ ನಿಮ್ಮಪ್ಪ. ಸುಮ್ಮನಿರವ ನೀನು. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಸುಮ್ಮನೆ ನಾನು ತಲೆ ತಿನ್ಬೇಡ ನೀನು. ಅವಳು ಕಾರ್ ತಗೊಂಡು ಹೋಗೋಳೆ, ಸ್ಪೀಡಾಗಿ ಡ್ರೈವ್ ಮಾಡ್ತಾವಳೆ. ನನಗೆ ಗೊತ್ತಾಯ್ತೈತೆ. ಏನು ಹೇಳಿದ್ರು ಕೇಳ್ತಿಲ್ಲ. ನಾನು ಬದುಕಲ್ಲ, ನಾನು ಅದು ಇದು ಮಾಡ್ಕೊಬಿಡ್ತೀನಿ ಅಂತ ಏನೇನೋ ಹೇಳ್ತಾವಳೆ ಅಲ್ಲಿ. ನನಗೆ ತಲೆ ಕೆಟ್ಟೋದಂಗಾಗೈತೆ. ನೀನು ಬೇರೆ ಅಲ್ಲಿ. ಬಾಯ್ ಮುಚ್ಚಲ, ಸಾಕು. ಕಂಡಿದ್ದೀನಿ. ನಾನು ಬಡ್ಕೊಳ್ಳಿಲ್ವಾ? ಮದುವೆ ಮುಂಚೆನೇ ಬಡ್ಕೊಳ್ಳಿಲ್ವಲ್ಲ? ಅವಳಿಲ್ಲ ಅಂದರೆ ಇನ್ನೊಬ್ಳು ಆಗೋ ಸಿಗಳು. ಸತ್ಯ ಹೇಳ್ಬೇಕಿತ್ತು ನೀನು ಹೇಳೋ ಸತ್ಯ ನಂಬ್ಕೊಂಡು ಮದುವೆ ಆಗಂಗಿದ್ರೆ ಆಗಲಿಲ್ಲ ಅಂದರೆ ಬಿಡ್ಬೇಕಾಗಿತ್ತು. ಅವಳೆ ತ್ರಿಪುರ ಸುಂದರಿ, ಇದು ಎಲ್ಲೂ ಇಲ್ದೇ ಇರೋಳು. ಸುಳ್ಳು ಹೇಳಿ ಮದುವೆ ಆಗಂತದ್ದು ಏನಿತ್ತು? ನೀನು ಅವಳನ್ನ ಸುಳ್ಳು ಹೇಳಿ ಮದುವೆ ಆಗಂತದ್ದು ಏನಿತ್ತಲ್ಲ? ನಾನು ಅವತ್ತೇ ಬಡ್ಕೊಂಡಿದ್ದೀನಿ. ನಿಜ ಹೇಳು. ಮದುವೆಗೆ ಮುಂಚೆ ಹೇಳ್ಬಿಡಪ್ಪ ಅಂತ. ನಾನು ಹೇಳ್ತೀನಿ ಬಿಡು, ನಾನು ಮಾಡ್ತೀನಿ ಬಿಡು ಅಂದ್ಬಿಟ್ಟು ಇವತ್ತು ನನಗೆ ಬೇಕು ಅಂದ್ಗೆ ನೀನು. ಹೌದು, ನಾನು ಹೇಳ್ಬಿಡ್ಬೇಕಿತ್ತು. ನಾನೇ ತಪ್ಪು ಮಾಡಿಬಿಟ್ಟೆ. ಈಗ ಏನು ಮಾಡ್ಲವಾ? ಏನು ಮಾಡಲಿ? ಅವಳು ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ನಾನು ಏನು ಮಾಡಲಿ? ನೋಡು, ಅವ್ರ ಮನೆಯವ್ರ ನಂಬರ್ ಇದೆ, ಮೊದಲು ಫೋನ್ ಮಾಡಿಬಿಟ್ಟು ಹೇಳಿ ಹಿಂಗೆ ಮಾಡ್ಕೊತಾವಳೆ ಅಂತ. ಆಮೇಲೆ ನಮ್ಮೇಲೆ ಬಂದದು ನಿನ್ಗೊಂಥರ ಅವಳಿಗೆ ಏನಾದರೂ ಆಗಲಿ, ನಮ್ಮೇಲೆ ಬರಬಾರ್ದು ಅಷ್ಟೇ ತಾನೇ ನಿನ್ನ ಉದ್ದೇಶ? ಅಯ್ಯೋ, ಏನಾದ್ರು ಮಾಡ್ಕೊಂತ ನಾನು ಹೇಳ್ತಾ ಇದ್ದೀನ.
ಯಾಕೆ ನಾನು ಹೇಳಿದ್ನ ಕಳಿಸ್ತಿ? ಯಾಕೆ ಕಳಿಸ್ತೀನಿ ನೀನು? ಯಾಕೆ ಕಳಿಸ್ತೀನಿ ನೀನು ಮನೆ ಬಿಟ್ಟು ಹೋಗಕ್ಕೆ? ಇಲ್ಲೇ ಇದ್ದಲ್ಲ ನೀನು ಇಟ್ಕೊಳ್ಳಿವಾ? ಬೇಡ ಅಂತ ತಡಿಬೇಕಿತ್ತು ನೀನು. ನಾನು ಹೇಳ್ದೇವಾ, ಎಷ್ಟು ಹೇಳಿದ್ರು ಕೇಳಲಿಲ್ಲ. ಥೂ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ನನಗೆ ತಲೆ ಕೆಟ್ಟು ಹೋಗ್ತಿದೆ. ನೋಡು, ಯಾವ್ದಕ್ಕೂ ಇರಲಿ ಮೊದಲು ಅವ್ರ ಫೋನ್, ಮನೆಯವ್ರ ಫೋನ್ ನಂಬರ್ ತಗೊಂಡು ಫೋನ್ ಮಾಡು. ಫೋನ್ ಮಾಡ್ಬಿಟ್ಟು ಹಿಂಗಾಗದೆ, ಹಿಂಗೆ ಹೋಯ್ತಾವಳೆ, ಎಲ್ಲಿಗೆ ಹೋಯ್ತಾವಳೆ ಏನು ಅಂತ ನಮಗೆ ಗೊತ್ತಿಲ್ಲ ಅಂತ ಫೋನ್ ಮಾಡಿ ಒಂದು ಮಾತು ಹೇಳ್ಬಿಡು. ಇಲ್ಲ ಅವ್ರ ಮನೆಗೆ ಹೋಯ್ತಿದ್ದಾಳೋ ಏನು ಎತ್ತ ಅಂತ. ಸುಮ್ಮನೆ ಆಮೇಲೆ ಇನ್ನೇನಾರು ಆಗೋದು ಬೇಡ. ಮನೆಯವ್ರು ಯಾರ್ದು ನನ್ನ ಹತ್ರ ಫೋನ್ ನಂಬರ್ ಇಲ್ಲ ಕಣಮ್ಮ. ನವ್ಯ ಅಂತ ನನ್ನ ಫ್ರೆಂಡ್ ಅವಳಿಗೆ ಮಾಡ್ತೀನಿ ಇರು. ಸರಿ ಕಣಪ್ಪ, ಅದು ಯಾರಿಗೆ ಮಾಡು. ಹಲೋ ಹಲೋ ನವ್ಯ. ರಾಕೇಶ್ ಹೇಳು, ಯಾಕೆ ಗಾಬರಿ ಆಗಿದೆ? ಏನಾಯ್ತು? ನವ್ಯ ಪ್ಲೀಸ್, ನೇತ್ರ ಅವ್ರ ಮನೆಯದು ಯಾರ್ದು ನಂಬರ್ ಇದ್ರೆ ಫೋನ್ ನಂಬರ್ ಕೊಡು, ಎಮರ್ಜೆನ್ಸಿ ಇದೆ ಪ್ಲೀಸ್. ಯಾಕೆ? ಏನಾಯ್ತು? ಏನಾಯ್ತು ಹೇಳು ಪ್ಲೀಸ್, ನನಗೆ ಭಯ ಆಗ್ತಿದೆ. ಏನಾಯ್ತು ರಾಕೇಶ್? ನೇತ್ರಂಗೆ ನನ್ನ ವಿಷಯ ಎಲ್ಲ ಗೊತ್ತಾಗ್ಬಿಡ್ತು, ಅದಕ್ಕೆ ಅವ್ರು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಅದಕ್ಕೆ ಅವ್ರಿಗೊಂದು ಸ್ವಲ್ಪ ಹೇಳಬೇಕಿತ್ತು, ಅದಕ್ಕೆ. ಹೌದಾ, ಸರಿ ಆಯ್ತು, ನಂಬರ್ ಕಳ್ಸಿರ್ತೀನಿ ನೋಡು. ಹಾಂ ಆಯ್ತಾಯ್ತು. ಯಾವ್ದು ನಂಬರು ಕಳಿಸಿದ್ಲಾ? ಇದು ಯಾವ್ದಿದು? ಹನ್ನೊಂದು ನಂಬರಿಂದ ಫೋನ್ ಬರ್ತಾ ಇದೆಯಲ್ಲ. ಹಲೋ ಹಲೋ ಹೇಳಿ. ಹಲೋ, ಯಾರಪ್ಪ ಮಾತಾಡ್ತಾ ಇರೋದು? ಸರ್ ನೀವ್ಯಾರು ಸರ್? ನಾವು ಪೊಲೀಸ್ ಸ್ಟೇಷನಿಂದ ಮಾತಾಡ್ತಿರೋದು. ನೇತ್ರ ಅವ್ರು ಗೊತ್ತಾ ನಿನಗೆ? ಹೌದು ಸರ್, ಅವ್ರು ನನ್ನ ವೈಫೈ. ಏನಾಯಿತು ಸರ್? ಗಾಡಿ ನಂಬರ್ ಹೇಳ್ತೀನಿ ನೋಡು, KA09554446. ಹೌದು ಸರ್, ಇದೆ, ಇದು ನನ್ನ ಗಾಡಿನೇ. ಏನಾಯಿತು ಸರ್? ನೋಡಪ್ಪ, ಇದು ಭೀಕರವಾಗಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಅವರು ಆ ಹುಡುಗಿನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ, ತುಂಬ ಸೀರಿಯಸ್ ಇದ್ದಾರೆ. ಬಂದುಬಿಡಿ. ಸರ್ ಏನಾಯಿತು ಸರ್? ಸರ್ ಅವ್ಳಿಗೇನೂ ಆಗಿಲ್ಲ ತಾನೇ ಸರ್? ಏನೂ ಹೇಳೋಕ್ಕಾಗಲ್ಲಪ್ಪ, ICU ಅಡ್ಮಿಟ್ ಮಾಡಿದ್ದಾರೆ, ಬಂದು ನೋಡಿ, ಬೇಗ ಬನ್ನಿ. ಆಯಿತು ಸರ್, ಆಯಿತು. ಅಲ್ಲ ಮಗ, ಏನಾಯ್ತಪ್ಪ? ಯಾಕೆ ಯಾಕೆ ಗಾಬರಿ ಆಗಿದೆ? ಅವ ನೇತ್ರಕ್ಕೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಅಂತ, ತುಂಬ ಸೀರಿಯಸ್ ಆಗಿದೆ ಅಂತ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ ಅಂತ ಪೊಲೀಸ್ನವ್ರು ಫೋನ್ ಮಾಡಿದ್ರಮ್ಮ. ಅಯ್ಯಯ್ಯೋ, ಎಂತ ಕೆಲಸ ಮಾಡ್ಕೊಬಿಟ್ಲಪ್ಪ. ನಡಿ ನಡಿ ನಡಿ, ಹೋಗೋದು ನಡ್ಲದ ಯಾವುದು? ನೀನೇನು ಬರಬೇಡ, ಇಲ್ಲೇ ಇರು, ನಾನು ಹೋಗಿ ಯಾವುದಕ್ಕೂ ಫೋನ್ ಮಾಡ್ತೀನಿ. ಅಯ್ಯಯ್ಯೋ, ಎಂತ ಕೆಲಸ ಮಾಡ್ಕೊಬಿಟ್ಲಪ್ಪ ಈ ತೊಡಗಲ್ಲಿ. ಅಯ್ಯೋ ಪರಮಾತ್ಮ, ಎಂಥ ಕೆಲಸ ಮಾಡಿಕೊಂಡು ನನ್ನ ಮಗನಿಗೆ ಕೆಟ್ಟ ಹೆಸರು ಬರೋಂಗೆ ಮಾಡಿಬಿಟ್ಲಲ್ಲಪ್ಪ. ಅಯ್ಯೋ, ಇದೇನು ಕೇಸ್ ಆದದೋ ಏನೋ, ಎಲ್ಲಿ ನನ್ನ ಮಗನಿಗೆ ತೊಂದರೆ ಆದದೋ, ಎಂಥ ಕೆಲಸ ಮಾಡಿಬಿಟ್ಲು. ಅಯ್ಯೋ ಪರಮಾತ್ಮ, ಅಯ್ಯೋ ಅವ್ರ ಅಪ್ಪನ ಮನೆಗಾರೆ ಹೋಗೋಳಪ್ಪ, ಯಾಕಪ್ಪ ಹಿಂಗೆ ಮಾಡ್ಕೊಂಡ್ಲು? ದುಡುಕ್ ಬುದ್ಧಿ. ನನ್ನ ಮಗನಿಗೆ ಮದುವೆಗೆ ಮುಂಚೆಲೆ ಬಡ್ಕೊಂಡೆ ಹೇಳ್ಬಿಡ್ಲಾ ಸತ್ಯ ಹೇಳ್ಬಿಡ್ಲಾ ಅಂತ ನನ್ನ ಮಾತು ಕೇಳಲಿಲ್ಲ. ಈಗ ತಂದು ಮಾಡಿಕೊಂಡ ತಲೆ ಮೇಲೆ ತಂದು ಮಾಡಿಕೊಂಡಲ್ಲಪ್ಪ. ಏನಾಗ್ತದೋ ಏನೋ ಪರಮಾತ್ಮ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.